ಬೆಳ್ಳಂಬೆಳಗ್ಗೆ ದೇಹ ಕೊಡುವ 5 ಸೂಚನೆಗಳು. ಪ್ರತಿದಿನ ಬೆಳಗ್ಗೆ ಅಲಾರಂ ಹೊಡೆದ ತಕ್ಷಣ ನಾವು ಎದ್ದು ಮೊಬೈಲ್ ನೋಡುತ್ತೇವೆ, ನಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗುತ್ತೇವೆ. ಆದರೆ ನಾವು ಎದ್ದ ತಕ್ಷಣ ನಮ್ಮ ದೇಹ ಕೆಲವು ಸಣ್ಣ ಸೂಚನೆಗಳನ್ನು ಕೊಡುತ್ತಿರುತ್ತದೆ. ಅವುಗಳನ್ನು ನಾವು ಸಾಮಾನ್ಯ ಎಂದು ನಿರ್ಲಕ್ಷಿಸುತ್ತೇವೆ. ನಿನ್ನೆ ಸರಿಯಾಗಿ ನಿದ್ದೆಯಾಗಿಲ್ಲ ಅನಿಸುತ್ತದೆ ಎಂದುಕೊಂಡು ಮತ್ತೆ ದಿನವನ್ನು ಪ್ರಾರಂಭಿಸುತ್ತೇವೆ. ಆದರೆ ಪ್ರತಿದಿನವೂ ಇದೇ ಅನುಭವವಾಗುತ್ತಿದ್ದರೆ, ಒಮ್ಮೆ ನಿಮ್ಮ ದೇಹ ಏನು ಹೇಳುತ್ತಿದೆ ಎಂದು ಗಮನಿಸುವ ಸಮಯ ಬಂದಿದೆ. 1. ಬೆಳಗ್ಗೆ ಎದ್ದ ಕೂಡಲೇ ತುಂಬಾ ದಣಿವು. ನೀವು ರಾತ್ರಿ ಸಾಕಷ್ಟು ಸಮಯ ಮಲಗಿದ್ದರೂ ಬೆಳಗ್ಗೆ ಎದ್ದಾಗಲೇ ದೇಹದಲ್ಲಿ ಶಕ್ತಿ ಇಲ್ಲದಂತೆ ಅನಿಸುತ್ತಿದೆಯಾ? ಹಾಸಿಗೆಯಿಂದ ಎದ್ದ ತಕ್ಷಣವೇ ಮತ್ತೆ ಮಲಗಬೇಕು ಅನ್ನಿಸುತ್ತಿದೆಯಾ? ಕೆಲವೊಮ್ಮೆ ನಿದ್ರೆಯ ಗುಣಮಟ್ಟ, ಒತ್ತಡ, ಅಸಮರ್ಪಕ ಜೀವನ ಶೈಲಿ ಅಥವಾ ಇತರ ಕಾರಣಗಳಿಂದ ಬೆಳಗಿನ ದಣಿವು ಕಾಣಿಸಿಕೊಳ್ಳಬಹುದು. ನಿದ್ದೆ ಆಯಿತು, ಆದರೆ ವಿಶ್ರಾಂತಿ ಸಿಕ್ಕಿಲ್ಲ ಅನ್ನಿಸುವ ಅನುಭವವನ್ನು ನಿರ್ಲಕ್ಷಿಸಬೇಡಿ. 2. ಎದ್ದ ತಕ್ಷಣ ಬಾಯಿ ತುಂಬಾ ಒಣಗಿರುವುದು. ಬೆಳಗ್ಗೆ ಎದ್ದ ಕೂಡಲೇ ಬಾಯಿ ಒಣಗಿರುವುದು, ನಾಲಿಗೆ ಒಣಗಿರುವುದು ಅಥವಾ ತುಂಬಾ ನೀರು ಕುಡಿಯಬೇಕು ಅನ್ನಿಸುವುದಿದೆಯಾ? ಇದು ರಾತ್ರಿ ಬಾಯಿಯಿಂದ ಉಸಿರಾಡುವುದು, ಕಡಿಮೆ ದ್ರವ ಸೇವನೆ ಅಥವಾ ಇತರ ಕಾರಣಗಳಿಂದಲೂ ಆಗಬಹುದು. ಆದ್ದರಿಂದ ಒಂದೇ ಒಂದು ದಿನ ಹೀಗೆ ಆಯಿತು ಎಂದು ಭಯಪಡಬೇಕಿಲ್ಲ. ಆದರೆ ಇದು ಪದೇ ಪದೇ ನಡೆಯುತ್ತಿದ್ದರೆ, ನಿಮ್ಮ ದಿನದ ನೀರಿನ ಸೇವನೆ ಮತ್ತು ನಿದ್ರೆಯ ಅಭ್ಯಾಸಗಳನ್ನು ಗಮನಿಸಿ. 3. ಬೆಳಗ್ಗೆ ಎದ್ದಾಗ ತಲೆ ಭಾರವಾಗಿರುವುದು. ಕಣ್ಣು ತೆರೆದ ತಕ್ಷಣವೇ ತಲೆ ಭಾರವಾಗಿರುವಂತೆ, ತಲೆನೋವು ಅಥವಾ ತಾಜಾತನ ಇಲ್ಲದಂತೆ ಅನಿಸುತ್ತಿದೆಯಾ? ಬೆಳಗ್ಗೆ ಅಂದ್ರೆ ಹೀಗೆ ಇರುತ್ತೆ ಎಂದು ಪ್ರತಿದಿನ ನಿರ್ಲಕ್ಷಿಸುವ ಬದಲು, ನಿಮ್ಮ ನಿದ್ರೆ ಹೇಗಿದೆ? ರಾತ್ರಿ ಎಷ್ಟು ಹೊತ್ತು ಮೊಬೈಲ್ ಬಳಸುತ್ತೀರಿ? ನೀರು ಸಾಕಷ್ಟು ಕುಡಿಯುತ್ತೀರಾ ಎಂಬುದನ್ನು ಗಮನಿಸಿ. ದೇಹಕ್ಕೆ ವಿಶ್ರಾಂತಿ ಸಿಗದಿದ್ದರೆ ಬೆಳಗಿನ ಅನುಭವದಲ್ಲೂ ಅದರ ಪರಿಣಾಮ ಕಾಣಿಸಬಹುದು. 4. ಎದ್ದ ಕೂಡಲೇ ಹೃದಯ ಬಡಿತ ವೇಗವಾಗಿರುವ ಅನುಭವ. ಕೆಲವೊಮ್ಮೆ ಭಯಾನಕ ಕನಸು, ಆತಂಕ ಅಥವಾ ಏಕಾಏಕಿ ಎಚ್ಚರಗೊಳ್ಳುವುದರಿಂದ ಹೃದಯ ಬಡಿತ ವೇಗವಾಗಬಹುದು. ಆದರೆ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ಪದೇ ಪದೇ ಹೃದಯ ಬಡಿತ ಜೋರಾಗುವುದು ಅಥವಾ ಅಸ್ವಸ್ಥತೆಯೊಂದಿಗೆ ಕಾಣಿಸಿಕೊಳ್ಳುತ್ತಿದ್ದರೆ ಅದನ್ನು ನಿರ್ಲಕ್ಷಿಸಬೇಡಿ. ವಿಶೇಷವಾಗಿ ಎದೆನೋವು, ಉಸಿರಾಟದ ತೊಂದರೆ, ತಲೆಸುತ್ತು ಅಥವಾ ಮೂರ್ಛೆ ಮುಂತಾದ ಲಕ್ಷಣಗಳಿದ್ದರೆ ತಕ್ಷಣ ವೈದ್ಯಕೀಯ ಸಹಾಯ ಪಡೆಯುವುದು ಮುಖ್ಯ. 5. ಎದ್ದ ಕೂಡಲೇ ದೇಹ ಅಥವಾ ಮನಸ್ಸು ತುಂಬಾ ಅಸ್ವಸ್ಥವಾಗಿರುವುದು. ಕೆಲವರಿಗೆ ಬೆಳಗ್ಗೆ ಎದ್ದಾಗಲೇ ತಲೆಸುತ್ತು, ಅತಿಯಾದ ದುರ್ಬಲತೆ, ವಾಕರಿಕೆ ಅಥವಾ ಮನಸ್ಸು ತುಂಬಾ ಅಸ್ವಸ್ಥವಾಗಿರುವ ಅನುಭವ ಇರಬಹುದು. ಇದು ಒಂದೇ ಕಾರಣದಿಂದ ಆಗುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಆದರೆ ಪದೇ ಪದೇ ಇದೇ ರೀತಿಯ ಅನುಭವವಾಗುತ್ತಿದ್ದರೆ, ಇದು ನನ್ನ ದೇಹಕ್ಕೆ ಸಾಮಾನ್ಯ ಎಂದುಕೊಂಡು ಮುಂದುವರಿಯಬೇಡಿ. ನಿಮ್ಮ ನಿದ್ರೆ, ಆಹಾರ, ನೀರಿನ ಸೇವನೆ ಮತ್ತು ದೈನಂದಿನ ಜೀವನ ಶೈಲಿಯನ್ನು ಗಮನಿಸಿ. ಅಗತ್ಯವಿದ್ದರೆ ವೈದ್ಯರನ್ನು ಸಂಪರ್ಕಿಸಿ. ಕೊನೆಯ ಮಾತು, ನಮ್ಮ ದೇಹ ದೊಡ್ಡ ಸಮಸ್ಯೆ ಬಂದಾಗ ಮಾತ್ರ ಮಾತನಾಡುವುದಿಲ್ಲ. ಕೆಲವೊಮ್ಮೆ ಅದು ಸಣ್ಣ ಸಣ್ಣ ಬದಲಾವಣೆಗಳ ಮೂಲಕವೇ ನಮ್ಮ ಗಮನ ಸೆಳೆಯಲು ಪ್ರಯತ್ನಿಸುತ್ತದೆ. ಹಾಗಾಗಿ ನಾಳೆ ಬೆಳಗ್ಗೆ ಅಲಾರಂ ಆಫ್ ಮಾಡಿದ ತಕ್ಷಣ ಮೊಬೈಲ್ ಹಿಡಿಯುವ ಮೊದಲು ಒಂದು ಕ್ಷಣ ನಿಮ್ಮ ದೇಹವನ್ನು ಗಮನಿಸಿ. ನನಗೆ ನಿದ್ದೆ ಚೆನ್ನಾಗಾಯಿತೆ? ನನ್ನ ದೇಹಕ್ಕೆ ಶಕ್ತಿ ಇದೆಯೇ? ಬಾಯಿ ತುಂಬಾ ಒಣಗಿದೆಯೇ? ತಲೆ ಭಾರವಾಗಿದೆಯೇ? ನಾನು ನಿಜವಾಗಿಯೂ ಫ್ರೆಶ್ ಆಗಿ ಎದ್ದಿದ್ದೇನೆಯೇ? ಈ ಪ್ರಶ್ನೆಗಳಿಗೆ ಪ್ರತಿದಿನ ನಿಮ್ಮ ದೇಹವೇ ಉತ್ತರ ಕೊಡುತ್ತದೆ. ಸೂಚನೆಗಳನ್ನು ಗಮನಿಸುವುದು ಆರೋಗ್ಯದ ಬಗ್ಗೆ ಭಯಪಡುವುದಲ್ಲ, ನಿಮ್ಮ ದೇಹವನ್ನು ಅರ್ಥಮಾಡಿಕೊಳ್ಳುವ ಮೊದಲ ಹೆಜ್ಜೆ. ಈ 5 ಸೂಚನೆಗಳಲ್ಲಿ ನಿಮಗೆ ಯಾವುದು ಪದೇ ಪದೇ ಕಾಣಿಸುತ್ತದೆ? ಕಾಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಕುಟುಂಬದವರಿಗೂ ಶೇರ್ ಮಾಡಿ ಮತ್ತು ಇಂತಹ ಕನ್ನಡ ಆರೋಗ್ಯ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.